ನಮಸ್ಕಾರ ವೀಕ್ಷಕರೇ, ಜಶು ಅಕಾಡೆಮಿಗೆ ಸ್ವಾಗತ. ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಸಮಾಸಗಳು. ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಪದಗಳು ಅರ್ಥಕ್ಕನುಸಾರವಾಗಿ ಸೇರುವುದಕ್ಕೆ ಸಮಾಸ ಎನ್ನುವರು. ಸಮಾಸದ ವಿಧಗಳನ್ನು ನೋಡೋಣ. ತತ್ಪುರುಷ ಸಮಾಸ. ತತ್ಪುರುಷ ಸಮಾಸ ಎಂದರೇನು? ಎರಡು ನಾಮಪದಗಳು ಸೇರಿ ಸಮಾಸವಾದಾಗ ಉತ್ತರ ಪದದ ಅರ್ಥ ಪ್ರಧಾನವಾಗಿರುವುದಕ್ಕೆ ತತ್ಪುರುಷ ಸಮಾಸ ಎನ್ನುವರು. ಉತ್ತರ ಪದದ ಅರ್ಥ ಪ್ರಧಾನವಾಗಿರುವುದು ತತ್ಪುರುಷ ಸಮಾಸ. ತಲೆಯ ಪ್ಲಸ್ ಕೂದಲು, ತಲೆಗೂದಲು ಉತ್ತರ ಪದ ಪ್ರಧಾನವಾದದ್ದು. ಕೂದಲು, ಕುರುಡು, ಕನಸು. ಕಣ್ಣಿನಿಂದ ಪ್ಲಸ್ ಕುರುಡು, ಕಣ್ಗುರುಡು. ಹಗಲಿನಲ್ಲಿ ಪ್ಲಸ್ ಕನಸು, ಹಗಲುಗನಸು. ಕರ್ಮಧಾರೆಯ ಸಮಾಸ. ಉತ್ತರ ಪದದ ಅರ್ಥ ಪ್ರಧಾನವಾಗಿದ್ದು ಲಿಂಗ, ವಚನ, ವಿಭಕ್ತಿಗಳಿಂದ ಕೂಡಿದ್ದು. ವಿಶೇಷ ಮತ್ತು ವಿಶೇಷಣ. ಕೆಂಪು ಗುಲಾಬಿ, ನೀಲಿ ಹೂ ಈ ಥರ. ಹಿರಿದು ಪ್ಲಸ್ ಬಂಡೆ, ಹೆಬ್ಬೆಂಡೆ. ಬಿಳಿಯದು ಪ್ಲಸ್ ಕೊಡೆ, ಬೆಳ್ಗೊಡೆ. ದ್ವಿಗು ಸಮಾಸ. ಪೂರ್ವ ಪದವು ಸಂಖ್ಯಾವಾಚಕವಾಗಿದ್ದು ಉತ್ತರ ಪದವು ನಾಮಪದದಿಂದ ಕೂಡಿರುವುದು ದ್ವಿಗು ಸಮಾಸ. ಪೂರ್ವ ಪದವು ಮೂರು, ಒಂದು, ನಾಲ್ಕು ಕೂಡಿದು. ಮೂರು ಪ್ಲಸ್ ಬಟ್ಟೆಗಳು, ಮೂವಟ್ಟೆಗಳು. ಒಂದು ಪ್ಲಸ್ ಕಟ್ಟು, ಒಗ್ಗಟ್ಟು. ನಾಲ್ಕು ಪ್ಲಸ್ ಮೊಗ, ನಾಲ್ಮೊಗ. ಅಂಶಿ ಸಮಾಸ. ಪೂರ್ವ ಪದವು ಅಂಶದಿಂದ ಕೂಡಿದ್ದು ಉತ್ತರ ಪದವು ಅಂಶದಿಂದ ಕೂಡಿದ ಅದನ್ನು ಅಂಶಿ ಸಮಾಸ ಎನ್ನುವರು. ತಲೆಯ ಪ್ಲಸ್ ಹಿಂದು, ಹಿಂದೆಲೆ. ಕೈಯ ಪ್ಲಸ್ ಅಡಿ, ಅಂಗೈ. ಕಾಲಿನ ಪ್ಲಸ್ ಅಡಿ, ಅಂಗಾಲು. ದ್ವಂದ್ವ ಸಮಾಸ. ಎರಡು ಅಥವಾ ಮೂರು ನಾಲ್ಕು ನಾಮಪದಗಳಿಂದ ಕೂಡಿದ್ದು ಎರಡೂ ಪದಗಳ ಅರ್ಥ ಪ್ರಧಾನವಾಗಿರುವುದು ದ್ವಂದ್ವ ಸಮಾಸ. ಗಿಡವು ಪ್ಲಸ್ ಬಳ್ಳಿಗಳು, ಗಿಡಬಳ್ಳಿಗಳು. ಕೈಗಳು ಪ್ಲಸ್ ಕಾಲುಗಳು, ಕೈಕಾಲುಗಳು. ಗ್ರಹಗಳು ಪ್ಲಸ್ ನಕ್ಷತ್ರಗಳು, ಗೃಹ ನಕ್ಷತ್ರಗಳು. ಬಹುರ್ವಿಹಿ ಸಮಾಸ. ಎರಡು ನಾಮಪದಗಳು ಸೇರಿ ಬೇರೊಂದು ಅರ್ಥ ಬರುವುದು ಬಹುರ್ವಿಹಿ ಸಮಾಸ. ಓರೆಯ ಪ್ಲಸ್ ಕಣ್ಣು ಪ್ಲಸ್ ಯಾರಿಗೂ ಆತ, ಓರೆಗಣ್ಣು. ಎರಡು ನಾಮಪದಗಳು ಸೇರಿ ಬೇರೆ ಒಂದು ಅರ್ಥ ಬರುವುದು ಬಹುರ್ವಿಹಿ ಸಮಾಸ. ಹಣೆಯಲ್ಲಿ ಪ್ಲಸ್ ಕಣ್ಣು ಪ್ಲಸ್ ಉಳ್ಳವ, ಹಣೆಗಣ್ಣು, ಹಣೆಗಣ್ಣು. ಕ್ರಿಯಾ ಸಮಾಸ ಎಂದರೇನು? ಪೂರ್ವ ಪದ ದ್ವಿತೀಯ ವಿಭಕ್ತಿ ಪ್ರತ್ಯಯದಿಂದ ಕೂಡಿದ್ದು ಉತ್ತರ ಪದವು ಕ್ರಿಯೆಯಿಂದ ಕೂಡುತ್ತದೆ. ಪೂರ್ವ ಪದವು ದ್ವಿತೀಯ ವಿಭಕ್ತಿ ಪ್ರತ್ಯಯ. ಯಾವುದು ದ್ವಿತೀಯ ವಿಭಕ್ತಿ ಪ್ರತ್ಯಯ? ಅನ್ನು. ದ್ವಿತೀಯ ಅನ್ನು. ಪೂರ್ವ ಪದವು ದ್ವಿತೀಯ ವಿಭಕ್ತಿ ಪ್ರತ್ಯಯ ಅನ್ನುದಿಂದ ಕೂಡಿದ್ದು ಉತ್ತರ ಪದವು ಕ್ರಿಯೆಯಿಂದ ಕೂಡಿದ್ದು ವಿಷವನ್ನು. ಇಲ್ಲಿ ಪೂರ್ವ ಪದವು ಅನ್ನುದಿಂದ ಇದೆ. ಕಾರು, ಕಾರು ಕ್ರಿಯೆ, ವಿಷ ಕಾರು. ನೀರನ್ನು, ಅನ್ನು ಪ್ಲಸ್ ಉಣಿಸು, ನೀರುಣಿಸು. ಗಮಕ ಸಮಾಸ. ಪೂರ್ವ ಪದವು ಸರ್ವನಾಮ ಇಲ್ಲವೇ ಕೃದಂತದಿಂದಿದ್ದು ಪೂರ್ವ ಪದವು ಸರ್ವನಾಮದಿಂದ ಇದ್ದು ಉತ್ತರ ಪದವು ನಾಮಪದದಿಂದ ಇದ್ದರೆ ಅದನ್ನು ಗಮಕ ಸಮಾಸ ಎನ್ನುವರು. ಅವನು, ಅದು, ಇದು ಇವೆಲ್ಲವೂ ಪೂರ್ವ ಪದದಲ್ಲಿರುವ ಸರ್ವನಾಮ. ಉತ್ತರ ಪದವು ನಾಮಪದದಿಂದ ಹುಡುಗ, ಮನೆ, ಹೊಲ ಈ ಥರ. ಅವನು ಪ್ಲಸ್ ಹುಡುಗ, ಆ ಹುಡುಗ. ಅದು ಪ್ಲಸ್ ಮನೆ, ಆ ಮನೆ. ಇದು ಪ್ಲಸ್ ಹೊಲ, ಈ ಹೊಲ. ಅರಿ ಸಮಾಸ. ಕನ್ನಡ ಪದವು ಮತ್ತು ಸಂಸ್ಕೃತ ಪದದೊಂದಿಗೆ ಸೇರಿ ಅಥವಾ ಸಂಸ್ಕೃತ ಪದವು ಕನ್ನಡ ಪದದೊಂದಿಗೆ ಸೇರುವುದು ಅರಿ ಸಮಾಸ. ಉದಾಹರಣೆಗಳನ್ನು ನೋಡೋಣ. ಮಳೆಯ ಪ್ಲಸ್ ಕಾಲ, ಮಳೆಗಾಲ. ತುರುಗದ ಪ್ಲಸ್ ದಳ, ತುರುಗದ ದಳ. ಇಲ್ಲಿ ಮಳೆ, ದಳ ಕನ್ನಡ ಪದಗಳು.
ಕಾಲ ಮತ್ತು ತುರುಗ ಸಂಸ್ಕೃತ ಪದಗಳು. ಇನ್ನೂ ಹೆಚ್ಚಿನ ವಿಡಿಯೋಗಾಗಿ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಜಶು ಅಕಾಡೆಮಿ.